ಪ್ರತಿಯೊಬ್ಬರಿಗೂ ಇಷ್ಟ ಇದೆ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ MLA-ಗಳಿರ್ಬೋದು, ಅವ್ರ ಲೀಡರ್ಗಳಿರ್ಬೋದು, ಎಲ್ಲರಿಗೂ ಇಷ್ಟ ಆಯ್ತು. ಯಾಕಂದ್ರೆ ಅವರೆಲ್ಲ ವೋಟ್ ಹಾಕ್ತಾರೆ ಮೋದಿಯವರಂದ್ರೆ. ಅವ್ರಿಗೆ ಈ ತೆನೆ ಹೊತ್ತ ರೈತ ಮಹಿಳೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ವೋಟ್ ಹಾಕ್ಸೋದಕ್ಕೆ ಅದು ಕನ್ವಿನ್ಸ್ ಮಾಡಬೇಕು. ಈ ಥರ ಹಿಂಗಿದೆ, ಈ ಥರ ಇದೆ. ದಯವಿಟ್ಟು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ ಈ ಥರ ಮಲ್ಲೇಶ್ ಬಾಬು ಅವರು ತುಂಬ ಒಳ್ಳೆಯವರು. ಕಳೆದ 2 ಬಾರಿ ಅವರು MLA ಚುನಾವಣೆಯಲ್ಲಿ ನಿಂತು ಸೋತಿದ್ರು. ಆದರೆ ಈಗ ಅವರು MP ಆಗಿ ನಿಂತ್ಕೊಳ್ಬೇಕಂತೇಳಿ JDS ಅವ್ರು ಕೇಳಿರೋದ್ರಿಂದ ನಾವು ಬಿಟ್ಕೊಟ್ಟು ಅವ್ರ ಪರವಾಗಿ ನಾವು ಓಡಾಡ್ತಾ ಇದ್ರಿ. ತೆನೆ ಹೊತ್ತ ರೈತ ಮಹಿಳೆಗೆ ನಾವು ವೋಟ್ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದ ಜನಗಳನ್ನು ನಾವು ಮನವೊಲಿಸಿಲ್ಲ ಅಂದರೆ, ನಮ್ಮ ಮನೆಗಳವ್ರಿಗೆ ನಾವು ಹೇಳಿಲ್ಲ ಅಂದರೆ, ಅವ್ರು ಹೋಗಿ ಒಳಗಡೆ ಹೂಗುರ್ತು ಹುಡುಕ್ತಾರೆ. ಆ ಹೂಗುರ್ತು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ ಅವರು? ಯಾವುದೋ ಒಂದು ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಹಂಗೆ ಹಾಕ್ಕೊಡ್ದಲ್ಲ. ನಾವು ಲೀಡರ್ಗಳಾದಂಥವ್ರು ನಮ್ಮ ಮನೆಗಳಲ್ಲಿರ್ತಕ್ಕಂಥ ಅಕ್ಕ ತಂಗಿಯರನ್ನ, ಅಜ್ಜಿನ, ತಾತನ, ಮಕ್ಕಳನ್ನ, ಅವ್ರನ್ನೆಲ್ಲ ನಾವು ರೆಡಿ ಮಾಡಿದ್ದೀರಾ? ಸರ್ ನಿಮ್ಮ ಫೋಟೋ ಐತೆ ಅಂತ ನೋಡಿದ್ರೆ ಅಲ್ಲಿ ನಿಮ್ಮ ಫೋಟೋನೇ ಇಲ್ಲ, ಯಾರ್ದೋ ಫೋಟೋ ಐತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿದ್ರೆ ನಾನೇನು ಮಾಡಿ? ಅದಕ್ಕೋಸ್ಕರ ಪ್ರತಿ ಮನೆಗೂ ಪಾಂಪ್ಲೆಟ್ ಕೊಡೋಂಥ ಕೆಲಸಗಳನ್ನು ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಾವೇನು ವಿಕಸಿತ ಭಾರತದ ರಥಯಾತ್ರೆ ಬಂದಾಗ ನಾವು ಪಂಚಾಯಿತಿಗಳಲ್ಲಿ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಯಡಿಯೂರಪ್ಪ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಈ ಕೋಲಾರ ಜಿಲ್ಲೆಗೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇದನ್ನೆಲ್ಲ ಹೇಳಿ ಮೊದಲು ಯಾವ ಥರ ಇತ್ತು ಕೋಲಾರ, ಇವತ್ತು ಯಾವ ಥರ ಇದೆ, 10 ತಿಂಗಳಿಂದ ಯಾವ ಥರ ಇತ್ತು ಕರ್ನಾಟಕ, ಇವತ್ತು 10 ತಿಂಗಳಾದ್ಮೇಲೆ ಯಾವ ಥರ ಇದೆ, ವಿಧಾನಸೌಧದಲ್ಲಿ ಹೋಗಿ ನಮ್ಮ ಶತ್ರು ರಾಷ್ಟ್ರಕ್ಕೆ ಜಯಕಾರ ಆಗ್ತಾನೆ ಅಂದ್ರೆ ಅವ್ರಿಗೆ ಎಷ್ಟು ದುರಹಂಕಾರ ಇರಬೇಕು, ಇನ್ನು ಎಷ್ಟು ಕುಮ್ಮಕ್ಕಿರ್ಬೇಕು ಅವ್ರಿಗೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇದ್ದೀರಿ. ಏನಂದ್ರೆ ಈ ದೇಶದ ಪರವಾಗಿರ್ತಕ್ಕಂಥವ್ರು ಟ್ರಾಕ್ಟರ್ ವಿಷಯದಲ್ಲಿ ಯಾರಾದ್ರೂ ಆಪೋಸ್ ಮಾಡ್ತಾರೋ ನನ್ನನ್ನು? ಅವರು ನನಗೆ ಯಾವತ್ತು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಗೊತ್ತಾಯ್ತೋ ಅವತ್ತೇ ಅವರು ಪಟಾಕಿ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಏನು ಹೇಳಿ ಪಾರ್ಟಿಗಳು ಮಾಡಿಬಿಟ್ಟಿದ್ದಾರೆ ಅವರು. ಅಂದರೆ ಅವ್ರಿಗೆ ಈ ದೇಶದಲ್ಲಿದ್ದು ಈ ದೇಶದ ಪರವಾಗಿ ಯೋಚನೆ ಮಾಡೋಂಥ ಶಕ್ತಿ, ವಿಶಾಲವಾದಂಥ ಮನಸ್ಸಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮುಸಲ್ಮಾನ್ ಬಾಂಧವರು, ಎಷ್ಟೋ ಜನ ಕ್ರಿಶ್ಚಿಯನ್ಸ್ ನಮ್ಮ ಪರವಾಗಿದ್ದಾರೆ. ನರೇಂದ್ರ ಮೋದಿಜಿಯವರು ಎಲ್ಲ ಧರ್ಮದವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹಜರತ್ ಹತ್ರನೂ ಹೋಗ್ತಾರೆ, ಅಲ್ಲಿನೂ ಮಾತಾಡ್ತಾರೆ, ದುಬೈಯಲ್ಲೂ ಹೋಗಿ ನಾರಾಯಣ ಟೆಂಪಲ್ ಕಟ್ಟಿದ್ದಾರೆ. ಆ ಥರ ನರೇಂದ್ರ ಮೋದಿಯವ್ರು ಬಿಟ್ಟರೆ ಆ ಥರ ಧೈರ್ಯ ಮಾಡೋಂಥವ್ರು ಬೇರೆ ಯಾರ ಕೈನಲ್ಲೂ ಸಾಧ್ಯನೇ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮನ ದೇವಸ್ಥಾನ ಏನು ಅಯೋಧ್ಯೆಯಲ್ಲಿ ಯಾವ ಥರ ಯಾಕೆ 500 ವರ್ಷದಿಂದ ಆಗಿಲ್ಲ, ಈಗ ಯಾಕೆ ಆಯಿತು ಅಂದರೆ ಅದನ್ನು ಮಾಡೋಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಟ್ಟಿದ್ರು, ಅವ್ರನ್ನ ಇಲ್ಲಿ ಕಳಿಸ್ಕೊಟ್ರು. ಅವ್ರ ನೇತೃತ್ವದಲ್ಲಿ ಇಂತಿಂಥ ಕೆಲಸಗಳಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಅದನ್ನು ಯಾರ ಕೈನಲ್ಲೂ ತಪ್ಸೋಕ್ಕಾಗಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು KH ಮುನಿಯಪ್ಪನದೊಂದು ಟೀಮು, ರಮೇಶ್ ಕುಮಾರ್ದೊಂದು ಟೀಮು, ಇನ್ನೊಬ್ಬರದೊಂದು ಟೀಮು. ದೇಶ ಅಂತ ಬಂದಾಗ, ಪಾರ್ಟಿ ಅಂತ ಬಂದಾಗ, ಮೋದಿ ಅಂತ ಬಂದಾಗ ನೀವೆಲ್ಲ ಯಾವ ಥರ ಒಗ್ಗಟ್ಟಾಗಿ ಈಚೆ ಕಡೆ ಬರ್ತೀರಿ ಅಂತ ಬಂದಾಗ ಆ ಥರ ಬಂದ್ಬಿಡ್ಲಿ ನೋಡೋಣ. ಕಾಂಗ್ರೆಸ್ಸಲ್ಲಿ ಬರ್ತಾರೆ ಅವರು, ಹೋಗಿ 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 ಅಲ್ಲಿ ಇಲ್ಲಿ ತುಂಬ್ಕೊಂಬರ್ಬೇಕು ಜನಗಳನ್ನ, ಬಾ 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 ತುಂಬ್ಕೊಂಬರ್ಬೇಕು. ಅವರಲ್ಲಿ ಅರ್ಧ ಜನ ಕುಡಿದು ಬಿದ್ದೋಗಿರ್ತಾರೆ. ಏನು ಹೇಳಿ, ನಮ್ಮ ಪಾರ್ಟಿ ಆಫೀಸ್ ಒಳಗಡೆ ಯಾರು ಕುಡಿದು ಬರ್ತಾರಾ? ನಮ್ದೊಂದು ಶಿಸ್ತಿನ ಪಾರ್ಟಿ, ನಮ್ಮದು ಭಾರತೀಯ ಜನತಾ ಪಾರ್ಟಿ. ಅರ್ಥ ಆಯ್ತು? ನಮ್ಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಶಿಸ್ತಾಗಿ ಮುನ್ಸ್ವಾಮಿ ಎಲ್ಲ ಕ್ಯಾಂಡಿಡೇಟ್, ಮಲ್ಲೇಶ್ ಎಲ್ಲ ಕ್ಯಾಂಡಿಡೇಟ್, ನಾನೇ ಕ್ಯಾಂಡಿಡೇಟ್ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಓಡಾಡಿ ಪ್ರತಿ ಒಂದು ಕಡೆನೂ. ಕೆಲವ್ರು ಹೇಳ್ತಾರೆ ನಮ್ಮಲ್ಲಿ ಕೆಲವರು ತಪ್ಪುಗಳು ಮಾಡಿದ್ದಾರೆ, ಅದು ನಿಮ್ಗೆಲ್ಲರಿಗೂ ಗೊತ್ತು. ಚೌಡಪ್ಪ ನಿಮ್ಗೆ ಗೊತ್ತು ಅಲ್ಲ? ಚೌಡಪ್ಪ ಹಿಂದೆ ಎಲ್ಲ ಆಟಗಳೆಲ್ಲ ನೋಡ್ಕೊಂಡು ಬಂದಿದ್ದಾರೆ ನೀವೆಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲ ನಾವು ಅದನ್ನೆಲ್ಲ ಸೈಡ್ಗಿಟ್ಟು ಇವತ್ತು ಏನು ಮಲ್ಲೇಶ್ ಬಾಬು ಅಂತಿದ್ದಾರೆ, ಅವ್ರು ಕಳೆದ ಬಾರಿ JDS ಅಲ್ಲೇ ಇರ್ಬೋದು. ನಾವು ಇವತ್ತು ಒಗ್ಗಟ್ಟಾಗಿದ್ದೀರಲ್ಲ, ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಕೊಡ್ರಿ, ನನ್ನ ಕೈ ಕಾಸು ಕೊಡ್ರಿ, ನಾನೇ ತಾಲೂಕೆಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಿಟ್ಟು ಎಲ್ಲರನ್ನೂ ಒಗ್ಗಟ್ಟಾಗಿ ಹಾಕ್ಕೊಂಡು ಕೆಲಸ ಮಾಡಿದಾಗ ನಾವು 100% ಗೆಲ್ತೀರಿ. ಜನ ಡಿಸೈಡ್ ಮಾಡಿದ್ದಾರೆ ಇವತ್ತು ಮಲ್ಲೇಶ್ ಬಾಬುನ MP ಮಾಡಬೇಕು. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ಪರವಾಗಿ ಹೋಗಿ ಅಲ್ಲಿ ಅವ್ರನ್ನ ಕೈ ಎತ್ತೋದ್ರ ಮುಖಾಂತರ ಬೆಂಬಲಿಸಿ ಅವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ನಮ್ಮದು ಒಂದು ಅಭ್ಯರ್ಥಿನ ಕಳಿಸ್ಕೊಡ್ಬೇಕು. 400 ಅಬ್ಕಿ ಬಾರ್ 400 ಬಾರ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದು ಕೋಲಾರನ ಸೇರಿಸಿದೆ.